ಬಂಧುಗಳೇ, ಉತ್ತರ ಕರ್ನಾಟಕದ ಕುರುಬರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿದ್ದಾರೆ. ಉತ್ತರ ಕರ್ನಾಟಕದ ಕುರುಬರಿಗೆ ಯಾವುದೇ ರೀತಿಯಾದಂತಹ ಸ್ಥಾನಮಾನಗಳೇ ಇಲ್ಲ. ಜೈಕಾರ ಹಾಕೋದಕ್ಕೆ ಮಾತ್ರ ಸೀಮಿತ, ಜನ ಸೇರಿಸೋದಕ್ಕೆ ಮಾತ್ರ ಸೀಮಿತ. ಸಚಿವ ಸಂಪುಟ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಹೊಸ ಮುಖ್ಯಮಂತ್ರಿ ಬಂದಿದ್ದಾರೆ. 2 ವರ್ಷಗಳ ಕಾಲ ಹೊಸ ಸರ್ಕಾರ ಬರ್ತಾ ಇದೆ. ಅದರಲ್ಲಿ ಉತ್ತರ ಕರ್ನಾಟಕದ ಕುರುಬರಿಗೆ ಒಂದು ಸಚಿವ ಸ್ಥಾನ ಕೊಟ್ಟಿಲ್ಲ. ಯಾಕೆ ಈ ರೀತಿ ಆಗ್ತಾ ಇದೆ? ಪ್ರಾಮಾಣಿಕವಾದಂತಹ ಕುರುಬರು ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಕುರುಬ ಸಮುದಾಯದ ಸಂಸ್ಕೃತಿಯನ್ನ ಸಾರ್ತಾ ಇದ್ದಾರೆ. ವೀರ ಗಂಡುಗಲಿಗಳು ಹುಟ್ಟಿರುವಂತಹ ಉತ್ತರ ಕರ್ನಾಟಕ ಭಾಗಕ್ಕೆ ಪದೇ ಪದೇ ಅನ್ಯಾಯ ಆಗ್ತಾ ಇದೆ. ಪದೇ ಪದೇ ಅನ್ಯಾಯ ಆಗ್ತದೆ. ಮುಗ್ಧತೆ ಇದೆ. ಅಲೆಮಾರಿ ಜೀವನ ಮಾಡ್ತಾ ಇದ್ದಾರೆ. ಅಲೆಮಾರಿ ಕುರಿಗಾಹಿಗಳಾಗಿ ಜೀವನ ಮಾಡ್ತಾ ಇದ್ದಾರೆ. ಸಂಸ್ಕೃತಿಯನ್ನ ಸಾರ್ತಾ ಇದ್ದಾರೆ. ಸಂಗೊಳ್ಳಿ ರಾಯಣ್ಣನಂತಹ ವೀರರು ಹುಟ್ಟಿದಂತಹ ಉತ್ತರ ಕರ್ನಾಟಕ ಭಾಗದಲ್ಲಿ ಬಾಳು ಮಾಮ ಇರ್ಬೋದು, ಮಾಳಿಂಗರಾಯರು ಇರ್ಬೋದು, ಮುಗುಳ್ಕೋಡು ಯಲ್ಲಾಲಿಂಗರು ಇರ್ಬೋದು, ಗೊಲ್ಲಾಳೇಶ್ವರ ಇರ್ಬೋದು, ಇವರೆಲ್ಲರೂ ಸಹ ಉತ್ತರ ಕರ್ನಾಟಕ ಭಾಗದಿಂದ ಬಂದಂಥವರಲ್ಲ. ಇಂತಹ ಉತ್ತರ ಕರ್ನಾಟಕ ಭಾಗಕ್ಕೆ ಯಾತಕ್ಕೆ ಪದೇ ಪದೇ ಈ ರೀತಿ ಅನ್ಯಾಯ ಆಗ್ತಾ ಇದೆ? ನಾವು ಕೇಳ್ತಾನೆ ಇದ್ದೀವಲ್ಲ, ಉತ್ತರ ಕರ್ನಾಟಕ ಭಾಗಕ್ಕೆ ಒಂದು ಸಚಿವ ಸ್ಥಾನ ಕೊಡಿ. ಕೊಪ್ಪಳದ ರಾಘವೇಂದ್ರ ಹಿಟ್ನಾಳ್ ಅವರಿದ್ದಾರೆ, ಬಾದಾಮಿಯ ಭೀಮಸೇನ್ ಅವರಿದ್ದಾರೆ, ಈಗ ಬಾಗಲಕೋಟೆಯಲ್ಲಿ ಹೊಸ ಶಾಸಕರು ಬಂದಿದ್ದಾರೆ. ಬ್ಯಾಡಿಗೆ ಶಿವಣ್ಣ, ಬಸವರಾಜ ಶಿವಣ್ಣ ಅವರಿದ್ದಾರೆ. BG ಗೋವಿಂದಪ್ಪನವರಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗದಲ್ಲಿ. ಯಾತಕ್ಕೆ ಕೊಡ್ತಾ ಇಲ್ಲ ಸ್ವಾಮಿ? ಯಾತಕ್ಕೆ ಕೊಡ್ಲಿಲ್ಲ? 2 ಸಚಿವ ಸ್ಥಾನಗಳಲ್ಲಿ ಒಂದನ್ನಾದ್ರೂ ಉತ್ತರ ಕರ್ನಾಟಕ ಭಾಗಕ್ಕೆ ಕೊಡ್ಬೇಕಾಗಿತ್ತಲ್ಲ. ಯಾತಕ್ಕೆ ಈ ರೀತಿಯಾದಂತಹ ತಾರತಮ್ಯ ಮಾಡ್ತಾ ಇದ್ದೀರಿ? ಕುರುಬರು, ಉತ್ತರ ಕರ್ನಾಟಕದ ಕುರುಬರು ಅಂತಂದ್ರೆ ಬಳಕೆಗೆ ಮಾತ್ರನಾ? ನಾವು ನೋಡ್ತಾ ಇದ್ದೀವ್ರಿ, ಈ ಸಮುದಾಯವನ್ನ ಕಟ್ಟಿ ಬೆಳೆಸ್ತಾ ಇರುವಂತಹ ಈ ಮುಗ್ಧ ಸಮುದಾಯವನ್ನ ನಾವು ನೋಡ್ತಾ ಇದ್ದೇವೆ. ಇವತ್ತು ಅಟ್ರಾಸಿಟಿ ದೌರ್ಜನ್ಯಗಳು, ಸಾವಿರಾರು ಅಟ್ರಾಸಿಟಿ ದೌರ್ಜನ್ಯಗಳು ಕೇಸ್ ದಾಖಲಾಗಿರುವಂಥದ್ದು. ಅಷ್ಟು ಜನ ಶಿಕ್ಷೆಯನ್ನ ಅನುಭವಿಸಿರುವಂಥವರು ಬಾಗಲಕೋಟೆ, ಕೊಪ್ಪಳ, ರಾಯಚೂರು, ಯಾದಗಿರಿ, ಕಲಬುರಗಿ, ಬಳ್ಳಾರಿ ಈ ಕಡೆ ಭಾಗದಿಂದ ಹೆಚ್ಚು ಕುರುಬರ ಮೇಲೆ ಅಟ್ರಾಸಿಟಿ ಆಗಿರುವಂಥದ್ದು. ಸಹಿಸ್ಕೊಳ್ತಾ ಇದ್ದಾರೆ. ಈ ಭಾಗದ ಕುರುಬರನ್ನ ಮೇಲೆತ್ತುವಂತಹ ಕೆಲಸ ಯಾರೂ ಮಾಡ್ತಾ ಇಲ್ಲ. ಈ ಸಮುದಾಯವನ್ನ ಮುನ್ನಡೆಸುವಂತಹ ಒಬ್ಬ ನಾಯಕ ಇಲ್ಲದಂತಹ ಸ್ಥಿತಿಗೆ ತೆಗೆದುಕೊಂಡು ಹೋಗಿದ್ದೀರಿ. ಉತ್ತರ ಕರ್ನಾಟಕ ಭಾಗದಲ್ಲಿ ನಾಯಕರನ್ನ ಬೆಳೆಸ್ತಾ ಇಲ್ಲ. ಅಲ್ಲಾಗುವಂತಹ ಸಮಸ್ಯೆಗಳನ್ನ ಕೇಳ್ತಾ ಇಲ್ಲ. ಇವತ್ತು ಬಹಿಷ್ಕಾರ ಆಗ್ತಾ ಇದೆ, ಕಾಲನ್ನ ಕತ್ತರಿಸ್ತಾರೆ, ತಲೆಯನ್ನ ಕತ್ತರಿಸ್ತಾರೆ, ಅತ್ಯಾಚಾರಗಳಾಗ್ತಾ ಇದೆ ಕುರುಬರ ಮೇಲೆ. ಅದರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ, ಯಾರಿಗೂ ಬೇಕಾಗೂ ಇಲ್ಲ. ಇಂತಹ ಒಂದು ಸಮುದಾಯ ಇವತ್ತು ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದೆ ಅಂತಂದ್ರೆ ಇದು ದುರಂತವೋ ದೌರ್ಭಾಗ್ಯವೋ ಗೊತ್ತಿಲ್ಲ. ಈ ಸಮುದಾಯ ಯಾತಕ್ಕೆ ವಾಸ ಮಾಡ್ತಾ ಇದೆ ಅನ್ನೋದೇ ಗೊತ್ತಿಲ್ಲ. ಲಾಬಿ ಮಾಡೋದಕ್ಕೆ ಬರ್ತಾ ಇಲ್ಲ ಉತ್ತರ ಕರ್ನಾಟಕದ ಕುರುಬರಿಗೆ. ಉತ್ತರ ಕರ್ನಾಟಕದ ಕುರುಬರಿಗೆ ಲಾಬಿ ಮಾಡೋಕ್ಕೂ ಬರೋದಿಲ್ಲ, ರಾಜಕೀಯ ಮಾಡೋಕ್ಕೂ ಬರ್ತಾ ಇಲ್ಲ. ಎಲ್ಲರಿಗೂ ಜೈಕಾರ ಹಾಕೊಂಡು ಪ್ರತಿಯೊಂದು ವಿಚಾರದಲ್ಲೂ ಇವರಿಗೆ ಅನ್ಯಾಯ ಆಗ್ತಿದ್ರು ಸಹ ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಅಂತಂದ್ರೆ, ಹಾಗಾದ್ರೆ ಈ ಸಮುದಾಯಕ್ಕೆ, ಉತ್ತರ ಕರ್ನಾಟಕ ಭಾಗದ ಕುರುಬರಿಗೆ ಒಂದು ಬೆಲೆನೇ ಇಲ್ವಾ? ಇಲ್ಲಿ ನೋಡಿ, ರಾಜಕೀಯ ಕ್ಷೇತ್ರದಲ್ಲಿ ಒಂದು ರೀತಿ ಆದರೆ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಅಂತಿದೆ. ಅಲ್ಲಿ ಉತ್ತರ ಕರ್ನಾಟಕದಿಂದ ಗೆದ್ದು ಬಂದಂತಹ 70ಕ್ಕೂ ಹೆಚ್ಚು ಜನ ನಿರ್ದೇಶಕರು ಯಾರು ಬಾಯಿ ಬಿಟ್ಟು ಸ್ವತಂತ್ರವಾಗಿ ಮಾತನಾಡೋ ರೀತಿಯಲ್ಲಿಲ್ಲ. ನಾಮಕವಾಸ್ತೆ ಉತ್ತರ ಕರ್ನಾಟಕ ಭಾಗಕ್ಕೆ ಒಬ್ಬ ಅಧ್ಯಕ್ಷ ಅಂತ ಮಾಡ್ತಾರೆ. ಎಲ್ಲ ಅಧಿಕಾರವೂ ಸಹ ಪ್ರಧಾನ ಕಾರ್ಯದರ್ಶಿ ದಕ್ಷಿಣ ಕರ್ನಾಟಕ ಭಾಗಕ್ಕೆ ಕೊಟ್ಕೊಳ್ತಾರೆ. ಹಾಗಾದ್ರೆ ಈ ಸಮುದಾಯಕ್ಕೆ ಯಾವ ರೀತಿಯಾದಂತಹ ಗೌರವ ಸಿಗ್ತಾ ಇದೆ? ನಮ್ಮ ಸಮುದಾಯದ ಸಂಘ ಸಂಸ್ಥೆಗಳಲ್ಲೂ ಸಿಗ್ತಾ ಇಲ್ಲ, ರಾಜಕೀಯ ಕ್ಷೇತ್ರದಲ್ಲೂ ಸಿಗ್ತಾ ಇಲ್ಲ. ಯಾತಕ್ಕೆ ಈ ರೀತಿ? ಕೊನೆಯ ಪಕ್ಷ 2 ವರ್ಷಗಳ ಕಾಲವಾದರೂ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಶಾಸಕರಿಗೆ ಸಚಿವ ಸ್ಥಾನ ಕೊಟ್ಟಿದ್ರೆ ನಿಜಕ್ಕೂ ಎಷ್ಟು ಖುಷಿ ಆಗಿರ್ತಿತ್ತು, ಎಷ್ಟು ಸಂತೋಷ ಪಡ್ತಿದ್ರು. ಬಹಳ ಬೇಸರ ಆಗುತ್ತೆ ರೀ, ಬಾಯಿ ತೆಗೆಯಲ್ಲ ಈ ಸಮುದಾಯ ಅಂತ ನೋಡಿ. ಒಂದು ಒಕ್ಕಲಿಗ ಸಮುದಾಯಕ್ಕೆ 4 ಸಚಿವ ಸ್ಥಾನ ಕೊಡ್ತಾರೆ, ಲಿಂಗಾಯತರಿಗೆ 4 ಕೊಡ್ತಾರೆ. ಯಾಕೆ ಕುರುಬರಿಗೆ 2 ಕೊಟ್ಟಿರುವಂಥದ್ದು? ಆ 2ರಲ್ಲಿ ಕೊನೆ ಪಕ್ಷ ಮುಂದಕ್ಕೆ 3 ಇನ್ನೊಂದು ಕೊಡ್ಬೋದೇನೋ. ಆ 2ರಲ್ಲಿ ಒಂದನ್ನ ದಕ್ಷಿಣ ಕರ್ನಾಟಕಕ್ಕೆ ಕೊಟ್ಟು ಒಂದನ್ನ ಉತ್ತರ ಕರ್ನಾಟಕಕ್ಕೆ ಕೊಟ್ಟಿದ್ದಿದ್ರೆ ಎಷ್ಟು ಖುಷಿ ಆಗಿರ್ತಿತ್ತು, ಎಷ್ಟು ಸಮಾನತೆ ಬರ್ತಿತ್ತು.
ಯಾತಕ್ಕೆ ಈ ರೀತಿಯಾದಂತಹ ದ್ವಂದ್ವ ನಿಲುವುಗಳು, ಯಾತಕ್ಕೆ ಈ ರೀತಿಯಾದ ತಾರತಮ್ಯಗಳು ಮಾಡ್ತಾ ಇದ್ದೀರಿ? ಒಂದು ಸ್ಥಾನವನ್ನು ಉತ್ತರ ಕರ್ನಾಟಕಕ್ಕೆ ಕೊಡಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ಹೇಳ್ಬೋದಾಗಿತ್ತಲ್ಲ. ಒಂದು ಸ್ಥಾನವನ್ನು ಉತ್ತರ ಕರ್ನಾಟಕಕ್ಕೆ ಕೊಡಿ, ಒಂದನ್ನು ದಕ್ಷಿಣಕ್ಕೆ ಕೊಡಿ, ಮುಂದೆ ನೀವು 20 ಸ್ಥಾನಗಳಿಗೆ ತುಂಬಬೇಕಾದ್ರೆ ಬೇಕಾದ್ರೆ ಇನ್ನೊಂದು ತುಂಬಿಸ್ಕೊಳ್ಳಿ ಅಂತ ಹೇಳ್ಬೋದಾಗಿತ್ತಲ್ಲ. ಯಾತಕ್ಕೆ ಹೇಳ್ತಾ ಇಲ್ಲ ಸಿದ್ದರಾಮಯ್ಯನವರು? ಯಾಕೆ ಹೇಳಲಿಲ್ಲ ಈ ವಿಚಾರ? ಬೇಸರ ಆಗುತ್ತೆ ರೀ. ತಾರತಮ್ಯ ಯಾಕೆ ಆಗ್ತಾ ಇದೆ? ಬೇಸರ ಆಗುತ್ತೆ. ಯಾರನ್ನು ಕೇಳಬೇಕು? ಇಡೀ ಕರ್ನಾಟಕದಲ್ಲಿ 31 ಜಿಲ್ಲೆಯಲ್ಲಿರುವಂತಹ ಕುರುಬರನ್ನು ಮುನ್ನಡೆಸುವಂತಹ ಒಬ್ಬ ನಾಯಕ ಇಲ್ಲ ಇವತ್ತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪದದಿಂದ ಹಿಡಿದಾಗಿದೆ. ಹೈಕಮಾಂಡ್ ಹೇಳ್ತಂತೆ ನೀವು ರಾಜ್ಯಸಭಾ ಸದಸ್ಯರಾಗಿ ಅಂತೇಳಿ. ನಾನು ಆಗೋದಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ರಂತೆ. ನಾನು ಆಗದೆ ಹೋದ್ರೂ ಪರವಾಗಿಲ್ಲ, ನಮ್ಮ ಸಮುದಾಯದವರು ಒಬ್ಬರಿಗೆ ರಾಜ್ಯಸಭಾ ಕೊಡಿ. ಸ್ವತಂತ್ರ ಬಂದಾಗಿನಿಂದಲೂ ನಮ್ಮ ಸಮುದಾಯ 79 ವರ್ಷಗಳಿಂದಲೂ ನಮ್ಮ ಸಮುದಾಯಕ್ಕೆ ರಾಜ್ಯಸಭಾ ಸಿಕ್ಕಿರುವುದು 2 ಸ್ಥಾನ. ಒಂದು ಕೋಳೂರು ಮಲ್ಲಪ್ಪನವರು, ಒಂದು ಮೈಸೂರಿನ ಬಸವರಾಜ್ ಅವರು 2 ಕೊಟ್ಟಿರುವುದು. ಒಂದು ನಮ್ಮ ರಾಜ್ಯಸಭಾ ಸದಸ್ಯರನ್ನಾಗಿ ಕುರುಬರನ್ನ ಮಾಡಿ ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ಬೋದಾಗಿತ್ತಲ್ಲ. ನನಗೆ ಬೇಡ ಸ್ವಾಮಿ, ಇವರು ಬೇರೆ ಯಾರಿಗಾರು ಕೊಡಿ ಅಂತ ಹೇಳ್ಬೋದಾಗಿತ್ತಲ್ಲ. ಅದನ್ನೂ ಹೇಳ್ತಾ ಇಲ್ಲ. ಹೋಗ್ಲಿ MLC ಮಾಡಿ ಅಂತಂದ್ರೆ MLCನೂ ಮಾಡ್ತಾ ಇಲ್ಲ. ಯುವಕರನ್ನ ಬೆಳೆಸಿ ಅಂತಂದ್ರೆ ಯುವಕರನ್ನು ಬೆಳೆಸ್ತಾ ಇಲ್ಲ. ತುಮಕೂರಿನ ನಿಕೇತ್ ರಾಜ್ ಇದ್ದಾರೆ, AICCನಲ್ಲಿ ವಕ್ತಾರ ಆಗಿದ್ರು, KPCCನಲ್ಲಿ ಅದ್ಯಾವುದೋ ಹುದ್ದೆ ಕೊಟ್ಟಿದ್ರು, BMTC ಅಧ್ಯಕ್ಷ ಕೊಟ್ಟು ಕಸ್ಕೊಂಡು ಉಪಾಧ್ಯಕ್ಷ ಕೊಟ್ಟರು. ಈಗ ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಲಿಲ್ಲ ಅಂತೇಳಿ KPCC ಅವರು ಅವರನ್ನ ಪದಚ್ಯುತಿಗೊಳಿಸಿದ್ದಾರೆ. ಯಾರು ಕೇಳೋರಿಲ್ಲ. ಈ ಸಮುದಾಯವನ್ನ ಯಾರೂ ಕೇಳೋರಿಲ್ಲ. ಈ ಸಮುದಾಯನ ಕಂಡ್ರೆ ಯಾರಿಗೂ ಭಯ ಇಲ್ಲ. ಒಂದು ಮೀಟಿಂಗ್ ಅಟೆಂಡ್ ಮಾಡಿಲ್ಲ ಅಂತೇಳಿ ನಿಕೇತ್ ರಾಜ್ ಅವ್ರನ್ನ ಕಿತ್ತು ಬಿಸಾಕ್ತಾರೆ ಅಂತಂದ್ರೆ, ಒಬ್ಬ ನಿಕೇತ್ ರಾಜ್ಗೆ BMTC ಅಧ್ಯಕ್ಷ ಕೊಟ್ಟು ಅದನ್ನ ವಾಪಸ್ ತಗೊಂಡು ಉಪಾಧ್ಯಕ್ಷ ಕೊಡ್ತಾರೆ ಅಂತಂದ್ರೆ ಈ ಸಮುದಾಯದ ಶಕ್ತಿ ಎಷ್ಟಿದೆ ಅಂತೇಳಿ ರಾಜಕೀಯ ಪಕ್ಷಗಳಿಗೆ ಅರ್ಥ ಆಗ್ತಾ ಇದೆಯಲ್ಲ. ಇದಕ್ಕೆಲ್ಲ ಕಾರಣ ಯಾರ್ರೀ? ನಾವು ನೀವೇ. ಇನ್ನೊಬ್ಬರನ್ನ ದೂಷಣೆ ಮಾಡ್ತಾ ಇದ್ದೀರಿ. ಇನ್ನೊಬ್ಬರನ್ನ ದೂಷಣೆ ಮಾಡೋದಕ್ಕಿಂತ ಫಸ್ಟ್ ನಾವು ಯಾವ ಸ್ಥಿತಿಲಿದ್ದೀವಿ ಅಂತ ತಿಳ್ಕೊಳ್ಳಿ. ನೋವಾಗಲ್ವೇನ್ರಿ? ಉತ್ತರ ಕರ್ನಾಟಕ ಭಾಗದವರು ಅಂತಂದ್ರೆ ಬಳಕೆಗೆ ಇಟ್ಕೊಂಡಿದ್ದೀರಾ ನೀವೆಲ್ಲಾನು? ಬಳಕೆ ಮಾಡ್ಕೊಳ್ತಾ ಇದ್ದೀರಾ? ಬೆಂಗಳೂರಿನಲ್ಲಿ ಗಾಂಧಿನಗರದಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಸ್ಥಾಪನೆ ಮಾಡಿದ್ದು ಉತ್ತರ ಕರ್ನಾಟಕದಿಂದ ಬೆಂಗಳೂರಿಗೆ ಬಂದಾಗ, ಕೆಲಸ ಕಾರ್ಯಗಳಿಗೆ ಬಂದಾಗ ಅವರು ಉಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಗಲಿ, ಮಕ್ಕಳ ಶಿಕ್ಷಣಕ್ಕೆ ಅವಕಾಶ ಆಗಲಿ, ಹಾಸ್ಟೆಲ್ ಆಗಲಿ ಅಂತ ಮಾಡಿದ್ದು. ಆಗ್ತಾ ಇರೋದೇನು? ನಾವು ಸಹ 2019ರಲ್ಲಿ ಒಂದು ಮುನ್ನೋಟ ಅಂತ ಮಾಡಿದ್ರಿ, ಪ್ರಣಾಳಿಕೆ ಅಂತ ಮಾಡಿದ್ವಿ ಕನಕರಾಯಣ್ಣ ಸ್ಫೂರ್ತಿ ತಂಡದಲ್ಲಿ. ಅದ್ರಲ್ಲಿ ಹಾಕಿದ್ವಿ ನಾವು ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕದಿಂದ ಬೆಂಗಳೂರಿಗೆ ಕೆಲಸದ ನಿಮಿತ್ತ ಬಂದವರಿಗೆ ಅಲ್ಲಿ ಒಂದು ಯಾತ್ರಿ ನಿವಾಸ ಟೈಪ್ ಮಾಡಿ ಅವ್ರು ರಾತ್ರಿ ಉಳ್ಕೊಳ್ಳೋಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟು, ಬೆಳಿಗ್ಗೆ ಅವರಿಗೆ ನಿತ್ಯ ಕರ್ಮಗಳನ್ನು ಮುಗಿಸೋದಕ್ಕೆ ಅವಕಾಶ ಮಾಡಿಕೊಟ್ಟು, ತಿಂಡಿ ಮಾಡಿಕೊಟ್ಟು, ಅವ್ರ ಲಗೇಜ್ ಇಟ್ಬಿಟ್ಟು ಕೆಲಸ ಮಾಡ್ಕೊಂಡು ಬಂದು ಮತ್ತೆ ಊರಿಗೆ ಹೋಗೋವರೆಗೂ ಕುರುಬರ ಸಂಘದ ಹಾಸ್ಟೆಲ್ನಲ್ಲಿ ತಂಗಿರ್ಬೇಕು ಅವರು ಅಂತೇಳಿ ನಾವೊಂದು ಯಾತ್ರಿ ನಿವಾಸ ಅಂತೇಳಿ ಒಂದು ರೆಡಿ ಮಾಡ್ಕೊಂಡಿದ್ವಿ. ಯಾವುದು ಮಾಡಕ್ ಮಾಡಲಿಲ್ಲ. ಯಾರು ಗೆಲ್ಲೋದಕ್ಕೂ ಬಿಡೋದಿಲ್ಲ. ಹಣ ಖರ್ಚು ಮಾಡ್ತಾರೆ. ಚುನಾವಣೆಗೆ ಸ್ಪರ್ಧೆ ಮಾಡೋರನ್ನ ಅವರನ್ನು ಬ್ಲಾಕ್ ಮೇಲ್ ಮಾಡುವಂತಹ ಕೆಲಸ, ವಾಪಸ್ ತೆಗೆಸುವಂತಹ ಕೆಲಸ. ಯಾತಕ್ಕೆ ಈ ರೀತಿ? ಏನು ಹೊತ್ಕೊಂಡು ಹೋಗ್ತೀರಿ? ಏನು ಹೊತ್ಕೊಂಡು ಹೋಗ್ತೀರಿ? ಯಾರು ಬಾಯಿ ಬಿಡೋದಿಲ್ಲ, ಯಾರು ಪ್ರಶ್ನೆ ಮಾಡೋದಿಲ್ಲ. ಉತ್ತರ ಕರ್ನಾಟಕದ ಕುರುಬರು ಅಂತಂದ್ರೆ ಮುಗ್ಧರು ಅಂತ ಗೊತ್ತು, ಭಾವನಾತ್ಮಕವಾಗಿ ಮಾತಾಡ್ಬಿಟ್ರೆ ಕರ್ಗೋಗ್ತಾರೆ ಅಂತ ಗೊತ್ತು. ಜೈಕಾರ ಹಾಕೋದಕ್ಕೆ, ಸಮಾವೇಶ ಮಾಡೋದಕ್ಕೆ, ಬಸ್ಸುಗಳ ತುಂಬಿಸೋದಕ್ಕೆ, ಸಮಾವೇಶಗಳಲ್ಲಿ ಜನರ ತಲೆ ಎಣಿಸೋದಕ್ಕೆ ಕುರುಬರ ಶಕ್ತಿ ಇಷ್ಟಿದೆ ಅಂತ ಹೇಳೋದಕ್ಕೆ ಮಾತ್ರ ಉತ್ತರ ಕರ್ನಾಟಕದ ಕುರುಬರು ಬಳಕೆ ಆಗ್ಬೇಕಾ? ಯಾತಕ್ರಿ ಈ ರೀತಿ ಮಾಡ್ತಾರೆ? ಯಾತಕ್ ಮಾಡ್ತಾರೆ ಈ ರೀತಿ? ಕೊನೆಯ ಪಕ್ಷ ನಾವು ಅನ್ಕೊಂಡಿದ್ವಿ, ಹೌದು ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ, 2 ಸ್ಥಾನ ಕೊಡ್ತಾರೆ, ಅಳದು ತೂಗಿ 2 ಕೊಡ್ತಾರೆ, ಒಂದು ದಕ್ಷಿಣ ಕರ್ನಾಟಕಕ್ಕೆ, ಒಂದು ಉತ್ತರ ಕರ್ನಾಟಕಕ್ಕೆ ಕೊಡ್ತಾರೆ ಅಂತ ನಾವು ತಿಳ್ಕೊಂಡಿದ್ರೆ, ರಾಘವೇಂದ್ರ ಇಟ್ನಾಳ್ಗಾದ್ರೂ ಕೊಡ್ಲಿ, ಬಸವರಾಜ ಶಿವಣ್ಣ ಅವ್ರಿಗಾದ್ರೂ ಕೊಡ್ಲಿ, ಬಾದಾಮಿ ಭೀಮಸೇನ ಅವ್ರಿಗೂ ಕೊಡ್ಲಿ, ಮತ್ತೆ ಈಗ ಮಲ್ಲಿಕಾರ್ಜುನ ಮೇಟಿಗಾದ್ರೂ ಕೊಡ್ಲಿ, ಮತ್ತೆ ಗೋವಿಂದಪ್ಪನವ್ರಿಗಾದ್ರೂ ಕೊಡ್ಲಿ, ಈ ಕಡೆ ಭಾಗದಲ್ಲಿ ಅಂತ ನಾವು ತಿಳ್ಕೊಂಡ್ರೆ ಒಂದೂ ಇಲ್ಲ. ಒಂದು ಸ್ಥಾನನೂ ಕೊಡ್ಲಿಲ್ವಲ್ಲ ನೀವು. ಯಾವ ಸಂದೇಶ ಕೊಡ್ತಾ ಇದ್ದೀರಿ ಸ್ವಾಮಿ ನೀವು? ಯಾವ ಸಂದೇಶ ಕೊಡ್ತಾ ಇದ್ದೀರಿ? ಕುರುಬರು ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕು. ಟಿಕೆಟ್ ಕೊಡೋದು ನೋಡಿದ್ರೆ ಅಳದು ತೂಗಿ ಕೊಡ್ತೀರಿ. MP ಎಲೆಕ್ಷನ್ ಅಲ್ಲಿ 3 ಕೊಟ್ಟಿರೋ ಜಾಗದಲ್ಲಿ 1 ಲೆಸ್ ಮಾಡಿ 2 ಕೊಡ್ತೀರಿ. BJಪಿಯವರಂತೂ ಅಲ್ಲಿ ಅಭ್ಯರ್ಥಿಗಳೇ ಇಲ್ಲ. ಇವತ್ತು ನಾವು ಕನಕ ಟಿವಿನಲ್ಲಿ ಹುಡುಕ್ತಾ ಇದ್ದೀವಿ, ಕರ್ನಾಟಕದಲ್ಲಿ 25 ಜನ MLA ಮಾಡಬೇಕು ಅಂತ ಹೊರಟಿದ್ದೀವಿ, ಅಭ್ಯರ್ಥಿಗಳಿಲ್ಲ, ಬೆಳೆಸಲಿಲ್ಲ. ಇದಕ್ಕೆಲ್ಲ ಕಾರಣ
ನಮ್ಮ ಸಮುದಾಯದಲ್ಲಿರುವಂತಹ ಮುಗ್ಧತೆ, ಭಯ, ಆಂತರಿಕ ಭಯ, ಮಾತಾಡಿದ್ರೆ ಎಲ್ಲಿ ವಿಲನ್ಗಳಾಗೋಗ್ಬಿಡ್ತೀವೋ, ಎಲ್ಲಿ ಸಣ್ಣವರಾಗ್ಬಿಡ್ತೀವೋ ಅನ್ನೋ ಭಯ. ಈ ಭಯದಿಂದ ಇವತ್ತು ಈ ಅವಕಾಶವನ್ನು ಕಳ್ಕೊಳ್ತಾ ಇದ್ದೀವಿ ಬಂಧುಗಳೇ. ಈ ಅನ್ಯಾಯವನ್ನು ಪ್ರಶ್ನೆ ಮಾಡುವಂಥವರು ಯಾರೂ ಇಲ್ಲ. ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ಉತ್ತರ ಕರ್ನಾಟಕವನ್ನು ಪ್ರತಿನಿಧಿಸುವಂತಹ ಕುರುಬ ಸಮುದಾಯದ ಶಾಸಕರು ಸಚಿವರಾಗಬೇಕಾಗಿತ್ತು. ಇವತ್ತು ನಾವು ನಿಜಕ್ಕೂ ಹೇಳ್ತಾ ಇದ್ದೀವಿ, ಇವತ್ತು ರಚನೆ ಆಗಿರುವಂತಹ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನ ಹೇಳ್ತಾ ಇದ್ದೀವಿ. ಉತ್ತರ ಕರ್ನಾಟಕದ ಕುರುಬರಿಗೆ, ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕಾಗಿತ್ತು. MLCನೂ ಕೊಡಲ್ಲ, ರಾಜ್ಯಸಭೆನೂ ಕೊಡಲ್ಲ, ಶಾಸಕರಿಗೆ ಮಿನಿಸ್ಟ್ರು ಕೊಡಲ್ಲ ಅಂತಂದ್ರೆ ಮತ್ತೆ ಕುರುಬರನ್ನು ವೋಟ್ ಬ್ಯಾಂಕ್ ಆಗಿ ಇಟ್ಕೊಂಡು ಏನ್ ಮಾಡ್ಕೊಂತೀರಿ ನೀವು? ಅದನ್ನು ವೋಟ್ ಬ್ಯಾಂಕ್ ಆಗಿ ಇಟ್ಕೊಂಡು ಭಾವನಾತ್ಮಕವಾಗಿ ಬಳಸ್ಕೊಳ್ತಾ ಇದ್ದೀರಾ? ಇದು ಕುರುಬರ ಇವತ್ತಿನ ದಯನೀಯ ಸ್ಥಿತಿಗೆ ಹೋಗಿರೋದಕ್ಕೆ ಒಂದು ಜೀವಂತ ಸಾಕ್ಷಿ. ಇದು ಬಹಳ ಬೇಸರ ಆಗುತ್ತೆ ಮಾತನಾಡಲಿಕ್ಕೆ. ಬಂಧುಗಳೇ, ಒಂದು ಸಮಾಜದಲ್ಲಿ ಹುಟ್ಟುತ್ತೀವಿ ಅಂತಂದ್ರೆ ಆ ಸಮಾಜದ ಉನ್ನತಿಯನ್ನ ಬಯಸಬೇಕು. ಸಮಾಜದ ಉನ್ನತಿ ಯಾವ ರೀತಿ ಇರುತ್ತೆ ಅಂತಂದ್ರೆ, ಆ ಸಮುದಾಯದಲ್ಲಿ ಶಿಕ್ಷಣ ಸಂಸ್ಥೆಗಳು ಹೇಳುತ್ತೆ, ಆ ಸಮುದಾಯದಲ್ಲಿರುವಂತಹ ಶಿಕ್ಷಣ ಸಂಸ್ಥೆಗಳು ಆ ಸಮುದಾಯದ ಉನ್ನತಿಯನ್ನ ಹೇಳುತ್ತೆ, ಆ ಸಮುದಾಯದ ಬ್ಯಾಂಕ್ಗಳು ಹೇಳುತ್ತೆ, ಆ ಸಮುದಾಯದ ಉದ್ಯಮಗಳು ಹೇಳುತ್ತೆ, ಆ ಸಮುದಾಯದ ರಾಜಕಾರಣಿಗಳು, ಶಾಸಕರು, ಸಚಿವರು, ಮುಖ್ಯಮಂತ್ರಿಗಳು, ಎಂಪಿಗಳು, ಕೇಂದ್ರ ಸಚಿವರು, ಇದು ಆ ಸಮುದಾಯದ ಬೆಳವಣಿಗೆಯನ್ನ ಹೇಳುತ್ತೆ. ಎಲ್ಲದರಲ್ಲೂ ಶೂನ್ಯ ಆಗಿರುವಂತಹ ಕುರುಬರು ಈ ಕರ್ನಾಟಕದಲ್ಲಿ ನಾವು ಹುಟ್ಟಿದ್ದೀವಲ್ಲ, ಹುಟ್ಟಿದ್ದು ವೇಸ್ಟ್ ಅಂತ ನಮಗನ್ನಿಸ್ತಾ ಇರುವಂಥದ್ದು. ಈ 60 ಲಕ್ಷ ಕುರುಬರು ಅಂತ ನಾವೇನು ಹೇಳ್ತಾ ಇದ್ದೀವಲ್ಲ, ಅದರಲ್ಲೂ ಸಹ ಜಾತಿ ಗಣತಿಯಲ್ಲಿ ಬೆಳಿಗ್ಗೆ ನಾನು ವರದಿ ಮಾಡಿದ್ದೆ. ಅದರಲ್ಲೂ ಸಹ ಕುರುಬರನ್ನ ಕಂಡ್ರೆ ಎಷ್ಟು ಪ್ರೀತಿ ಇದೆ ಮಾಧ್ಯಮಗಳಿಗೆ ಅಂತಂದ್ರೆ, 2016ರಲ್ಲೂ 45 ಲಕ್ಷ, 2026ರಲ್ಲೂ 45 ಲಕ್ಷ. ಇದು ಈ ಸಮುದಾಯವನ್ನು ನಡೆಸ್ಕೊಳ್ತಾ ಇರುವಂಥ ರೀತಿ. ಬಂಧುಗಳೇ, ಎಚ್ಚೆತ್ಕೊಳ್ಳಿ, ಜಾಗೃತರಾಗಿ. ಎಷ್ಟು ದಿನ ಅಂತೇಳಿ ಜೀವಂತ ಶವಗಳಾಗಿ ಜೀವನ ಮಾಡೋದಕ್ಕಾಗುತ್ತೆ ನಮ್ಮ ಕೈಯಲ್ಲಿ? ಎಷ್ಟು ದಿನ ನಿಸ್ಸಹಾಯಕರಾಗಿರ್ತೀರಿ? ಎಷ್ಟು ದಿನ ನಾವು ಸ್ವಾರ್ಥ ಅನ್ನೋದನ್ನ ನಾವು ಕುರುಬರು ಯಾರು ಮಾಡ್ಕೊಳ್ಳೋದಿಲ್ಲ. ಎಲ್ಲ ಒಂದು ಕಡೆ ನಮ್ಮ ಸಮುದಾಯದಲ್ಲಿ ಬೆರಳೆಣಿಕೆಯಷ್ಟು ಜನ ಅವರ ಲಾಭಕ್ಕೋಸ್ಕರವಾಗಿ ಸಮುದಾಯವನ್ನ ಬಳಸ್ಕೊಳ್ತಾ ಇರೋದನ್ನ ಮೊದಲು ಬಿಟ್ಟುಬಿಡಿ. ಸಮುದಾಯ ಮುಖ್ಯ. ಸಮುದಾಯ ಉಳಿದ್ರೆ ಸಮಾಜ ಉಳಿಯುತ್ತೆ. ಈ ಸಮಾಜದಲ್ಲಿ ಸಮುದಾಯಕ್ಕೆ ಇರುವಂತಹ ಬೆಲೆಯನ್ನ ನಾವೇ ಜಗತ್ತಿಗೆ ತೋರಿಸ್ತಾ ಇದ್ದೀವಿ. ನಮ್ಮಲ್ಲಿ ಶಕ್ತಿ ಇಲ್ಲ ಅಂತೇಳಿ ಕನಕ ಟಿವಿಯ ಮೂಲಕ ಅದನ್ನೇ ಹೇಳ್ತಾ ಇರುವಂಥದ್ದು. ಎದ್ದೇಳಿ ಮಲಗಿದ್ದು ಸಾಕು, ಗಾಢ ನಿದ್ರೆಯಲ್ಲಿದ್ದು ಸಾಕು ಅಂತೇಳಿ. ನಿಮ್ಮ ಕನಕ ಟಿವಿ ವಿಶ್ಲೇಷಣೆ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ಸಮುದಾಯದ ಅಭಿವೃದ್ಧಿಯ ಬಗ್ಗೆ ಮಾತಾಡುತ್ತೆ. ಎಚ್ಚೆತ್ಕೊಳ್ಳಿ ಅಂತ ಹೇಳ್ತೀವಿ. ಈಗಲಾದರೂ ಎಚ್ಚೆತ್ಕೊಳ್ಳಿ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.